ಇಂಡಸ್ಟ್ರಿನಲ್ಲಿ ಅದೆಷ್ಟೋ ಅವರ ಪ್ರೀತಿಯ ಸ್ನೇಹಿತರು ಇವತ್ತಿಗೂ ಕೂಡ ಇದ್ದಾರೆ. ಐ ಹೋಪ್ ಯಾವಾಗಲಾದ್ರೂ ಫ್ರೀ ಟೈಮ್ ಸಿಕ್ಕಿದಾಗ ಡಿಸ್ಕಸ್ ಕೂಡ ಮಾಡ್ತಾರೆ ಅನ್ಸುತ್ತೆ. ಸೊ ನೀವು ಹೇಳಿ, ಹೇಗೆ ಅನಿಸ್ತಾ ಇದೆ ನಿಮಗೆ ಈ ರಾಜಕೀಯ ಜಂಜಾಟದ ನಡುವೆ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿರೋದು? ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ನೀವು ಸಿನಿಮಾ ಕಾರ್ಯಕ್ರಮದಲ್ಲಿ ಇರೋದು, ಹೋಸ್ಟ್ ಮಾಡ್ತಾ ಇರೋದು ಕೂಡ ಖುಷಿ ಆಗ್ತಾ ಇದೆ. ನಾನು ಹೋಸ್ಟ್ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿಚಿತೆ ಒಂದು ಹೆಸರು ಇವತ್ತು ಸಿನಿಮಾಗೆ ಬಿಡುಗಡೆ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಿಗಳು, ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ. ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಲ್ಲರಿಗೂ ಭಾಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಣಯ ರಾಜ, ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ. ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸಿರುವಂಥ ಗೀತಾ ಪ್ರಿಯವರೇ, ಸುರೇಶ್ ನಾಗ್ಪಾಲ್ ಅವರೇ, ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ, ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್, ರೋಹಿತ್ ಶ್ರೀನಾಥ್ ಅವರೇ, ನಿಖಿತಾ ಅವರೇ, ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ. ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ, ಅದ್ರ ಬಗ್ಗೆ ಏನೇ ಮಾತೇ ಇಲ್ಲ. ಸಿನಿಮಾ ನಾವು ಯಾವ ರೀತಿ ಯೋಚನೆನ ಮಾಡ್ತೀವಿ ಅನ್ನೋದನ್ನೇ ಬದಲಾಯಿಸಲಿಕ್ಕೆ ಶಕ್ತಿ ಇದೆ, ಅಷ್ಟು ಪವರ್ಫುಲ್ ಇದೆ. ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಸಿನಿಮಾ. ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ, ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ. ಇಡೀ ಪ್ರಪಂಚದ ಪ್ರತಿಯೊಂದು ಮನೆ, ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿರುತ್ತೆ. ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ, ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸುವಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವೆಷ್ಟು ಶಕ್ತಿಯನ್ನು ತುಂಬಿಕೊಂಡ್ರೂ ಸಾಲಲ್ಲ. ಸಾಫ್ಟ್ ಪವರ್ ಇರೋ ಪವರ್, ಯಾಕಂದರೆ ವಿಜುವಲ್ ಮೀಡಿಯಾಕ್ಕಿರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ. ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ, ಯಾಕಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ಲು, ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ. ಸಾಮಾಜಿಕ ಸಂದೇಶ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು. ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ, ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ. ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ. ಪ್ರತಿಯೊಬ್ಬನು ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ, ಅರಿವು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾಗಿ ನಾನು ಗೀತಾ ಪ್ರಿಯ ಅವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿರಲಿ. ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆಯ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ. ಯಾಕಂದರೆ ಸಾಮಾಜಿಕ ಸಂದೇಶ ಇರೋ ಪಿಕ್ಚರ್ಗಳೇ ಇನ್ನು ಹೆಚ್ಚಾಗಿ ಹಿಟ್ಟಾಗಬೇಕು ಅನ್ನೋಂಥದ್ದು ನಾವೆಲ್ಲ ಬಯಸ್ತೀವಿ. ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಈ ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ. ಹಾಗಾಗಿ ನಿಮಗೆಲ್ಲ, ಅದರಲ್ಲೂ ಹಿರಿಯರಾಗಿರೋಂಥ ಶ್ರೀನಾಥ್ ಸರ್, ವಿಶೇಷ ಏನಂದರೆ ನಾವು ಮೊದಲು ಚುನಾವಣೆ ನಿಂತಾಗ್ಲೂ ನಮಗೆಲ್ಲ ಆಶೀರ್ವಾದ ಮಾಡಿರೋರೆ. ಮೊದಲಿಂದಲೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದ್ದಾರೆ. ಅವ್ರ ಜೊತೆಯಲ್ಲಿ ಕೂತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಮತ್ತೊಮ್ಮೆ ಶುಭಾಶಯಗಳು, ಧನ್ಯವಾದಗಳು. ಸಿನಿಮಾ ನೋಡ್ತೀನಿ ಸರ್. ನಮ್ಮಿರೋ ಸಿನಿಮಾನೇ ಸಾಕು ಸರ್. ನಮ್ಮ ದಿನ ಮಾಡ್ತೀನಿ. ನನ್ನ ಸ್ನೇಹಿತರು ಸ್ಯಾಮ್ ಅವರು ಇದ್ದಾರೆ ಇಲ್ಲೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ತಮ್ಮ ಸಮಯವನ್ನು ಮೀಸಲಿಟ್ಟು ತುಂಬ ಸೊಗಸಾಗಿ